ನಮಸ್ಕಾರ. ಇವತ್ತು ನಾವೊಂದು ತುಂಬಾನೇ ಶಕ್ತಿಯುತವಾದ ಕಥೆಯ ಬಗ್ಗೆ ಮಾತಾಡೋಣ. ಈ ಕಥೆ ಇದೆಯಲ್ಲ, ಇದು ಮಾನವ ಸ್ವಭಾವ, ನಂಬಿಕೆ ಮತ್ತು ದ್ರೋಹ ಈ ಎಲ್ಲದರ ಬಗ್ಗೆನೂ ಆಳವಾಗಿ ಯೋಚನೆ ಮಾಡೋ ಹಾಗೆ ಮಾಡುತ್ತೆ. ನಮ್ಮ ಅಸ್ತಿತ್ವದ ಬಗ್ಗೆನೇ ಕೆಲವು ಮುಖ್ಯವಾದ ಪ್ರಶ್ನೆಗಳನ್ನು ನಮ್ಮುಂದಿಡುತ್ತೆ. ಕಥೆ ಶುರುವೇ ಒಂದು ಶಾಕಿಂಗ್ ಹೇಳಿಕೆಯಿಂದ, ನಿಮ್ಮಲ್ಲಿ ಒಬ್ಬನು ನನಗೆ ದ್ರೋಹ ಬಗೆಯುವನು. ಅಬ್ಬಾ, ಈ ಒಂದು ಮಾತು ಸಾಕು ಇಡೀ ಸನ್ನಿವೇಶಕ್ಕೆ ಒಂದ್ ರೀತಿ ಟೆನ್ಷನ್ ತಂದುಕೊಡುತ್ತೆ ಅಲ್ವಾ? ಮುಂದೆ ಏನಾಗ್ಬೋದು ಅನ್ನೋ ಕುತೂಹಲವನ್ನ ಎಕ್ದಮ್ ಹೆಚ್ಚಿಸ್ಬಿಡುತ್ತೆ. ಸರಿ, ಈ ಕಥೆಯ ಆಳಕ್ಕೆ ಹೋಗೋ ಮೊದಲು ನಾವೊಂದು ಮೂಲಭೂತ ವಿಷಯದ ಬಗ್ಗೆ ಮಾತಾಡಬೇಕು. ಅದು ನಮ್ಮೆಲ್ಲರಲ್ಲೂ ಇರುವ ಒಂದು ಸಹಜ ಗುಣ. ಅದೇನಪ್ಪಾ ಅಂದ್ರೆ ಆತ್ಮರಕ್ಷಣೆ. ಅಂದ್ರೆ ನಮ್ಮನ್ನು ನಾವು ಕಾಪಾಡಿಕೊಳ್ಳುವ ಒಂದು ಪ್ರವೃತ್ತಿ. ನೋಡಿ, ಈ ಆತ್ಮರಕ್ಷಣೆ ಅನ್ನೋದು ಯಾರಿಂದಲೋ ಕಳೆದುಕೊಳ್ಳೋ ಪಾಠ ಅಲ್ಲ. ಇದು ನಮ್ಮೊಳಗೇನೆ, ನಮ್ಮ ಡಿಸೈನ್ನಲ್ಲೇ ಇದೆ ಅಂತ ಅನ್ಕೋಬೋದು. ನಮ್ಮ ದೇಹ ಇದೆಯಲ್ಲ, ಅದು ಆಟೋಮ್ಯಾಟಿಕ್ ಆಗಿ ಅಪಾಯದಿಂದ ನಮ್ಮನ್ನ ಕಾಪಾಡ್ಕೊಳ್ಳೋಕೆ ರೆಡಿ ಇರುತ್ತೆ. ಇದು ಮನುಷ್ಯರಾದ ನಮ್ಮೆಲ್ಲರ ಒಂದು ಬೇಸಿಕ್ ಗುಣ. ಉದಾಹರಣೆಗೆ ಯೋಚನೆ ಮಾಡಿ, ಕಣ್ಣು ಡ್ರೈ ಆಗ್ಬಾರ್ದು, ಧೂಳು ಬೀಳ್ಬಾರ್ದು ಅಂತ ನಾವು ಯೋಚನೆ ಮಾಡ್ತೀವಾ? ಇಲ್ಲ, ರೆಪ್ಪೆ ತಾನಾಗೇ ಬಡ್ಕೊಳ್ಳುತ್ತೆ. ಅಥವಾ ಯಾರಾದ್ರೂ ಏನಾರು ಎಸ್ಯೋಕ್ ಬಂದ್ರೆ ತಕ್ಷಣ ನಮ್ಮ ಕೈಗಳು ಮುಖಕ್ಕೆ ಅಡ್ಡ ಬರುತ್ತೆ ಅಲ್ವಾ? ಇದೆಲ್ಲ ನಮ್ಮ ಬಾಡಿಯಲ್ಲಿರುವ ಒಂದು ಇನ್ಬಿಲ್ಡ್ ಸೆಕ್ಯೂರಿಟಿ ಸಿಸ್ಟಮ್ ಇದ್ದಾಗೆ. ಸರಿ, ಇದು ಒಂದ್ ಕಡೆ. ಆದ್ರೆ ಈ ಕಥೆ ಇದೆಯಲ್ಲ, ಅದು ಈ ಸಹಜ ಪ್ರವೃತ್ತಿಗೆ ಪೂರ್ತಿ ಉಲ್ಟಾ ಇರುವ ಇನ್ನೊಂದು ದಾರಿಯ ಬಗ್ಗೆ ಹೇಳುತ್ತೆ. ಆತ್ಮರಕ್ಷಣೆ ಅಲ್ಲ, ಅದಕ್ಕಿಂತ ತದ್ವಿರುದ್ಧವಾದ ಒಂದು ದಾರಿ. ಈ ಕಥೆ ನಮ್ಗೆ ಕಲ್ಸೋದು ಆತ್ಮರಕ್ಷಣೆ ಅಲ್ಲ, ಬದಲಾಗಿ ರಕ್ಷಣೆಯನ್ನೇ ಬಿಟ್ಬಿಡೋದು. ಅಂದ್ರೆ ಡಿಫೆನ್ಸ್ಲೆಸ್ ಆಗಿರೋದು. ಅಪಾಯ ಬರ್ತಿದೆ ಅಂತ ಗೊತ್ತಿದ್ರೂ ಅದಕ್ಕೆ ಎದುರಾಗಿ ನಿಲ್ದೆ ಸುಮ್ನೆ ಶರಣಾಗೋದು. ಇದ್ ಕೇಳೋಕ್ ಸ್ವಲ್ಪ ವಿಚಿತ್ರ ಅನ್ಸ್ಬೋದು ಅಲ್ವಾ? ಈ ಎರಡಕ್ಕೂ ಇರೋ ವ್ಯತ್ಯಾಸವನ್ನ ನೋಡೋಣ. ಆತ್ಮರಕ್ಷಣೆ ಅನ್ನೋದು ಒಂದು ಇನ್ಸ್ಟಿಂಕ್ಟ್, ಒಂದು ಸಹಜ ಪ್ರತಿಕ್ರಿಯೆ. ಆದ್ರೆ ರಕ್ಷಣೆ ಇಲ್ಲದೆ ಇರೋದು ಅದು ಒಂದು ಆಯ್ಕೆ, ಪ್ರಜ್ಞಾಪೂರ್ವಕವಾಗಿ ತೆಗೆದುಕೊಳ್ಳುವ ನಿರ್ಧಾರ. ನೋವನ್ನ ತಡೆಯೋ ಬದಲು ದ್ರೋಹಕ್ಕೆ ಅವಕಾಶ ಕೊಡೋದು, ತನ್ನ ಪವರ್ ಉಪಯೋಗಿಸಿ ಡಿಫೆಂಡ್ ಮಾಡ್ಕೊಳ್ಳೋ ಬದಲು ಒಂದು ದೊಡ್ಡ ಉದ್ದೇಶಕ್ಕಾಗಿ ಶರಣಾಗೋದು. ಇಲ್ಲಿ ಒಂದು ವಿಷಯವನ್ನು ನಾವು ಸ್ಪಷ್ಟಪಡಿಸ್ಕೊಳ್ಬೇಕು. ಶರಣಾಗತಿ ಅಂದ್ರೆ ಸೋಲು ಅಥವಾ ದೌರ್ಬಲ್ಯ ಅಂತ ಖಂಡಿತ ಅಲ್ಲ. ಬದಲಾಗಿ ಇದು ಹಿಂಸೆ, ಮ್ಯಾನಿಪುಲೇಷನ್ ಮತ್ತೆ ಸ್ವಾರ್ಥ ಇವೆಲ್ಲ ಬಿಟ್ಟು ಒಂದು ಉನ್ನತ ಉದ್ದೇಶಕ್ಕಾಗಿ ತನ್ನನ್ನೇ ಅರ್ಪಿಸ್ಕೊಳ್ಳುವ ಒಂದು ರೀತಿ. ಇದೊಂದು ಪ್ರೀತಿಯ ರೂಪ ಅಂತನೂ ಹೇಳ್ಬೋದು. ಹಾಗಾದ್ರೆ ಈಗ ನಾವು ಈ ಕಥೆಯ ಕೇಂದ್ರಬಿಂದು ಅಂದ್ರೆ ದ್ರೋಹ ಮಾಡಿದ ವ್ಯಕ್ತಿಯ ಕಡೆ ಗಮನ ಹರಿಸೋಣ. ಯೂದ. ಯಾಕೆ ಅವನು ಈ ರೀತಿ ಮಾಡಿದ? ಅವನ ಆ ಕೃತ್ಯದ ಹಿಂದೆ ಇದ್ದ ಕಾರಣಗಳೇನು? ಸ್ವಲ್ಪ ನೋಡೋಣ. ಸಾಮಾನ್ಯವಾಗಿ ಯೂದನ ದ್ರೋಹದ ಹಿಂದೆ 3 ಮುಖ್ಯ ಕಾರಣಗಳನ್ನು ಗುರುತಿಸಲಾಗುತ್ತೆ. ಮೊದಲನೇದು ದುರಾಸೆ, ಎರಡನೇದು ನಿರಾಶೆ ಮತ್ತು ಮೂರನೇದು ಎಲ್ಲವನ್ನೂ ಕಂಟ್ರೋಲ್ ಮಾಡಬೇಕು ಅನ್ನೋ ಆಸೆ. ಸರಿ, ಒಂದೊಂದಾಗಿ ಇದ್ರ ಬಗ್ಗೆ ನೋಡೋಣ. ಮೊದಲನೇ ಕಾರಣ ದುರಾಸೆ. ಒಂದು ಸನ್ನಿವೇಶದಲ್ಲಿ ದುಬಾರಿ ಸುಗಂಧ ದ್ರವ್ಯವನ್ನ ಯೇಸುವಿಗೆ ಹಚ್ಚಿದಾಗ ಯೂದ ಅದಕ್ಕೆ ಆಕ್ಷೇಪ ವ್ಯಕ್ತಪಡಿಸ್ತಾನೆ. ಇದನ್ನ ಮಾರಿ ಬಡವರಿಗೆ ಕೊಡಬಹುದಿತ್ತು ಅಂತ. ನೋಡೋಕವನಿಗೆ ಬಡವರ ಮೇಲೆ ಕಾಳಜಿ ಇದ್ದಾಗೆ ಕಾಣುತ್ತೆ, ಆದರೆ ನಿಜವಾಗ್ಲೂ ಅವನ ಮನಸ್ಸೆಲ್ಲ ಹಣದ ಮೇಲಿತ್ತು. ಅವನ ಮಾತೆಲ್ಲ ಬರೀ ಒಂದು ಮುಖವಾಡ ಅಷ್ಟೇ. ಇನ್ನು ಎರಡನೇ ಕಾರಣ ನಿರಾಶೆ. ಯೂದನಿಗೆ ಒಂದು ನಿರೀಕ್ಷೆ ಇತ್ತು. ಯೇಸು ಒಬ್ಬ ರಾಜಕೀಯ ನಾಯಕನಾಗ್ತಾನೆ, ನಮ್ಮನ್ನ ಆಳುತ್ತಿರುವ ರೋಮನ್ನರನ್ನ ಓಡಿಸ್ಬಿಡ್ತಾನೆ ಅಂತ. ಆದರೆ ಯೇಸು ಆಯ್ಕೆ ಮಾಡಿಕೊಂಡ ದಾರಿ ಬೇರೆಯೇ ಆಗಿತ್ತು. ಅದು ನಮ್ರತೆ ಮತ್ತು ನೋವಿನ ದಾರಿ. ಯೂದನ ನಿರೀಕ್ಷೆಗಳೆಲ್ಲ ಹುಸಿಯಾಗಿ ಹೋದ್ವು. ಈ ನಿರಾಶೆಯೇ ಅವನಲ್ಲಿ ಕಹಿಭಾವನೆ ಮೂಡಿಸಿ ದ್ರೋಹಕ್ಕೆ ಪ್ರೇರಣೆ ನೀಡಿರಬಹುದು. ಮೂರನೇ ಸಾಧ್ಯತೆ ಇನ್ನೂ ಸ್ವಲ್ಪ ಕಾಂಪ್ಲೆಕ್ಸ್ ಆಗಿದೆ. ಅದು ನಿಯಂತ್ರಣದ ಆಸೆ. ಬಹುಶಃ ಯೂದನಿಗೆ ಯೇಸುವನ್ನ ಕೊಲ್ಲೋ ಉದ್ದೇಶ ಇರ್ಲಿಲ್ವೇನೋ. ಬದಲಾಗಿ ಪರಿಸ್ಥಿತಿಯನ್ನ ಒಂದ್ರೀತಿ ಒತ್ತಡಕ್ಕೆ ಸಿಲುಕಿಸಿ ಯೇಸು ತನ್ನ ದೈವಿಕ ಶಕ್ತಿಯನ್ನ ಪ್ರದರ್ಶಿಸಲಿ ಅಂತ ಅವನು ಬಯಸಿದ್ದ. ಅಂದ್ರೆ ದೇವರ ಮೇಲೆ ನಂಬಿಕೆ ಇಡೋ ಬದಲು ದೇವರನ್ನೇ ತನ್ನ ಇಚ್ಛೆಯಂತೆ ನಡೆಸೋಕೆ ಪ್ರಯತ್ನಪಟ್ಟ. ನೋಡಿ, ಈ 3 ಕಾರಣಗಳನ್ನು ನೋಡಿದಾಗ ದುರಾಸೆ, ನಿರಾಶೆ, ನಿಯಂತ್ರಣ ಇವೆಲ್ಲದರ ಹಿಂದಿರೋ ಮೂಲ ಪ್ರಲೋಭನೆ ಒಂದೇ. ಅದು ದೇವರ ಚಿತ್ತಕ್ಕೆ ಶರಣಾಗೋ ಬದಲು ದೇವರನ್ನೇ ನಮ್ಮ ಸ್ವಂತ ಉದ್ದೇಶಗಳಿಗೆ ಬಳಸ್ಕೊಳ್ಳೋ ಪ್ರಯತ್ನ. ಯೋಚನೆ ಮಾಡಿದ್ರೆ ಇದು ಯೂದನಿಗೆ ಮಾತ್ರ ಸೀಮಿತವಾದ ಹೋರಾಟ ಅಲ್ಲ ಅಲ್ವಾ? ಇದು ನಮ್ಮೆಲ್ಲರ ಹೋರಾಟ ಕೂಡ ಹೌದು. ಹಾಗಾದ್ರೆ ಈ ಸಾವಿರಾರು ವರ್ಷಗಳ ಹಿಂದಿನ ಕಥೆಯನ್ನ ನಮ್ಮ ಇವತ್ತಿನ ಜೀವನಕ್ಕೆ ಹೇಗೆ ಸಂಬಂಧಿಸಬಹುದು? ಆ ಬೆಳ್ಳಿ ನಾಣ್ಯಗಳು, ಆ ದ್ರೋಹದ ಬೆಲೆ ಇವತ್ತು ಯಾವ ರೂಪದಲ್ಲಿ ಕಾಣಿಸ್ಕೊಳ್ಬಹುದು? 30 ಬೆಳ್ಳಿ ನಾಣ್ಯಗಳು ಯೂದನಿಗೆ ಸಿಕ್ಕ ಬೆಲೆ. ಅದು ಅಂದಿನಿಂದ ಇವತ್ತಿನವರೆಗೂ ಈ ಸಂಖ್ಯೆ ದ್ರೋಹಕ್ಕೆ ಒಂದು ಸಿಂಬಲ್ ಆಗ್ಬಿಟ್ಟಿದೆ, ಮಾರಾಟವಾದ ನಂಬಿಕೆಯ ಸಂಕೇತ. ಆದ್ರೆ ಇವತ್ತಿನ ಕಾಲದಲ್ಲಿ ಆ ಬೆಳ್ಳಿ ನಾಣ್ಯಗಳು ಕೇವಲ ಹಣದ ರೂಪದಲ್ಲಿರ್ಬೇಕಂತೇನಿಲ್ಲ ಅಲ್ವಾ?
ಅದು ಯಶಸ್ಸಿನ ರೂಪದಲ್ಲಿರ್ಬೋದು, ಕಂಟ್ರೋಲ್ ಮಾಡೋ ಅಧಿಕಾರದ ರೂಪದಲ್ಲಿರ್ಬೋದು, ಅಥವಾ ಕಂಫರ್ಟ್, ನಮ್ಮ ಹೆಮ್ಮೆ, ಹೀಗೆ ಬೇರೆ ಬೇರೆ ರೂಪದಲ್ಲಿ ನಮ್ಮುಂದೆ ಬರ್ಬೋದು. ಯಾವಾಗ ಈ ಹಣ, ಯಶಸ್ಸು, ಅಧಿಕಾರ ಇವೆಲ್ಲ ನಮ್ಮ ಜೀವನದ ಮುಖ್ಯ ಗುರಿಯಾಗುತ್ತೋ, ಯಾವಾಗ ನಾವು ಅದಕ್ಕಾಗಿ ಬದುಕೋಕೆ ಶುರು ಮಾಡ್ತೀವೋ, ಆಗ ನಾವೊಂದು ರೀತಿ ಸ್ಪಿರಿಚುವಲ್ ಗುಲಾಮರಾಗ್ಬಿಡ್ತೀವಿ. ನಮ್ಮ ನಿಜವಾದ ನಿಷ್ಠೆ ಎಲ್ಲೋ ಕಳೆದೋಗುತ್ತೆ. ಹಾಗಾಗಿ ಈ ಇಡೀ ಕಥೆ ಕೊನೆಯಲ್ಲಿ ನಮ್ಮೆಲ್ಲರ ಮುಂದೆಯೂ ಒಂದು ದೊಡ್ಡ ಪ್ರಶ್ನೆಯನ್ನ ಇಡುತ್ತೆ. ನಮ್ಮ ಜೀವನದ ನಿರ್ಧಾರಗಳಲ್ಲಿ ನಾವು ಯಾವುದಕ್ಕೆ ಪ್ರಾಮುಖ್ಯತೆ ಕೊಡ್ತೀವಿ? ಯೂದನ ಹಾಗೆ ನಮ್ಮ ಸ್ವಾರ್ಥವನ್ನೇ ಮುಖ್ಯ ಅಂತ ಭಾವಿಸ್ತೀವಾ? ಅಥವಾ ಎಲ್ಲದಕ್ಕಿಂತ ಮಿಗಿಲಾದ ನಂಬಿಕೆ ಮತ್ತು ವಿನಮ್ರತೆಯ ದಾರಿಯಲ್ಲಿ ನಡೆಯೋಕೆ ಸಿದ್ಧರಿರ್ತೀವಾ? ಇದು ನಾವು ನಮ್ಮನ್ನೇ ಕೇಳ್ಕೊಳ್ಬೇಕಾದ ಪ್ರಶ್ನೆ.